ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಅಂತ ಹೇಳ್ತಾರೆ ಖರ್ಗೆ ಅವರು. ಅಂದ್ರೆ ಖರ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳಿದೆ ಅಂತ. ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಖರ್ಗೆ ಅವರು ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಬೇಜವಾಬ್ದಾರಿ ವರ್ತನೆ ಏನಿದೆಯಲ್ಲ, ಬೇಜವಾಬ್ದಾರಿ ತರದ ಮಾತಿದೆಯಲ್ಲ, ಇದು ಇಡೀ ದೇಶದ ಜನಕ್ಕೆ, ಪ್ರಪಂಚದ ಜನಕ್ಕೆ ಮಾಡಿದಂತ ದೊಡ್ಡ ಅಪಮಾನ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಯೋತ್ಪಾದಕತೆಯನ್ನ ಮೆಟ್ಟಿ ನಿಲ್ಲಬೇಕಾಗಿತ್ತು. ಭಯೋತ್ಪಾದಕತೆಯನ್ನ ನೀವು ಮೆಟ್ಟಿ ನಿಲ್ಲದೆ ಭಯೋತ್ಪಾದಕರಿಗೆ ಶಕ್ತಿಯನ್ನು ಕೊಟ್ಟು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತರಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಿಮ್ಮ ಭಯೋತ್ಪಾದಕತೆ ಬೆಂದ್ರಮಾಲೆಯಿಂದ. ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ರೆ ಅವರನ್ನೆಲ್ಲ ನೀವು ಅವರಿಗೆಲ್ಲ ರಕ್ಷಣೆ ಕೊಟ್ಕೊಂಡು ದೇಶದ ಅತ್ಯಂತ ಭಯೋತ್ಪಾದಕ ಬೆಂದ್ರಮಾಲೆ ನಿಮ್ ಇಂದಿರಾ ಗಾಂಧಿನ ಮರ್ಡರ್ ಮಾಡಿದ್ರು ನೆನಪು ಮಾಡಿಕೊಳ್ಳದೆ ಯಾರು ಭಯೋತ್ಪಾದಕತೆ ತಾಂಡವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಗಂಟು ಮೂಟೆ ಕಟ್ಟೋ ರೀತಿಯೊಳಗಡೆ ಭಯೋತ್ಪಾದಕ ಕೃತ್ಯವನ್ನು ಬಗ್ಗೆ ಮಾಡಿದಂಥದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಯೋತ್ಪಾದಕರಿಂದ ಹತರಾಗಿದ್ದು ನೀವು, ಅವರಿಗೆ ಕುಮ್ಮಕ್ಕು ಕೊಟ್ಟವರನ್ನು ಬೆಳೆಸ್ತಾ ಇದ್ದಿದ್ದು ನೀವು ಕಾಂಗ್ರೆಸ್ನವರು. ಅವರನ್ನೆಲ್ಲ ಹತ ಮಾಡಿದ್ರೆ ನಿಮಗೆ ಮೋದಿನ ಭಯೋತ್ಪಾದಕರಂತೆ ಕಾಣ್ತಾನೆ ಅಂತ ಆದ್ರೆ ನಿಮಗೆ ಮನುಷ್ಯತ್ವ ಇದೆ ಅಂತ ಹೇಳ್ಬೇಕಾ? ನಿಮಗೇನಾದ್ರು ಮಾನ ಮರ್ಯಾದೆ ಅಂತ ಇದೆ ಅಂತ ಹೇಳ್ಬೇಕಾ? ನಾವು ಯಾರು ಸಾಕ್ತಾ ಇದ್ದೀರಿ ನೀವು ಹೇಳಿದಂತ ಮಾತು ಎಂತೆಂಥದ್ದು? ಕಾಂಗ್ರೆಸ್ ಈ ದೇಶಕ್ಕೆ ಅಪಮಾನ ಮಾಡ್ತಾನೆ ಬಂದಿದೆ ಮೊದಲಿಂದಲೂ ಕೂಡ. ಮೊನ್ನೆ ಕುಳದಲ್ಲಿ ಹೇಳಿದಂತ ಸಂಗತಿನ ತಾವು ಉಲ್ಲೇಖ ಮಾಡಿದ್ರಿ. ಯಾವುದು ಭ್ರಷ್ಟ ವ್ಯವಸ್ಥೆಗಳಿದೆ, ಭ್ರಷ್ಟ ವ್ಯಕ್ತಿಗಳಿದ್ದಾರೆ, ಬೇರೆ ರೀತಿಯ ಸಂಘಟನೆ ಮಾಡುವಂತ ವ್ಯಕ್ತಿಗಳಿದ್ದಾರೆ, ಅವರನ್ನು ಬಗ್ಗಬಡಿಬೇಕು ಅಂತ ಕುಳದಲ್ಲಿ ಹೇಳಿದೆ ಅಂತ ಹೇಳಿ ನಿಮಗೆ ಕಾನೂನು ಬಂದಿದೆ. ಅದ್ರಲ್ಲಿ ಹೇಳಿಲ್ಲ. ಹೌದು, ಅದೆಲ್ಲ RSSಗೆ ಬಗ್ಗಬಡಿದೆ ಅಂತ ಹೇಳಿಲ್ಲ ಕುಳದಲ್ಲಿ. ಭಯೋತ್ಪಾದಕರಿಗೆ ಮಟ್ಟ ಹಾಕಿ ಅಂತ ಹೇಳಿ ಕುಳದಲ್ಲಿ ಹೇಳಿಲ್ಲ. ಆದ್ರೆ ನೀವೇನು ಹೇಳಿದ್ರಿ? RSSನವರಿಗೆ ಕೊಲೆ ಮಾಡಿ ಅಂತ ಮಾತನ್ನ ಹೇಳಿದ್ರಿ. RSSಗೆ ಕೊಲೆ ಮಾಡಿ, RSS ಕಾರ್ಯಕರ್ತರಿಗೆ ಕೊಲೆ ಮಾಡಿ. ಏನ್ ಮಾತಾಡ್ತಿದ್ದೀರಿ ನೀವು ಖರ್ಗೆ ಅವರೇ? ದೇಶಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆ ದೇಶಭಕ್ತ ಸಂಘಟನೆಯಿಂದ ಪ್ರಧಾನಮಂತ್ರಿ ಆಗಿರುವಂತದ್ದು ನರೇಂದ್ರ ಮೋದಿ ಅವರು ಈ ದೇಶದ ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಂರಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ದೇಶ ಅಭಿನಂದನೆ ಸಲ್ಲಿಸಿದೆ. ನಿಮಗೆ ಹೊಟ್ಟೆ ಹೊಡಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಲಿ? ಈ ಜನ್ಮದಲ್ಲಿ ಈಗ ಹೊಟ್ಟೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್. ಅದಕ್ಕೆ ಏನೇನೆಲ್ಲ ಹೇಳ್ತೀರಿ ನೀವು? ಮೋದಿನೇ ಭಯೋತ್ಪಾದಕ ಹೇಳಂತ ಕಾಂಗ್ರೆಸ್ ಈ ದೇಶದಲ್ಲಿ ಇರ್ಬೇಕಾ? ಈ ದೇಶದ ಜನ ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಿಮ್ಮನ್ನೆಲ್ಲ ಕಳಿಸಿದ್ದಾರೆ. ಇನ್ನು ಭೂಗತಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಈ ದೇಶದ ಮತದಾರ. ನಿಮಗೆ ಹೋರಾಟ ಮಾಡಬೇಕು ಅಂತ ನಮಗೇನಲ್ಲ. ಆದ್ರೆ ನಿಮ್ಮ ಮಾನಸಿಕತೆ ಇದೆಯಲ್ಲ, ಇದ್ರ ವಿರುದ್ಧ ನಮ್ದು ಹೋರಾಟ ಇದೆ. ಭಯೋತ್ಪಾದಕರನ್ನು ಅಪ್ಕೊಳ್ತೀರಿ. ಮೊನ್ನೆ ನ್ಯಾಯಾಲಯ ಆದೇಶ ಕೊಡ್ತು. ಭಾರತೀಯ ಜನತಾ ಪಾರ್ಟಿ ಹೇಳಿದ್ದಲ್ಲ. ಏನ್ ಆದೇಶ ಕೊಡ್ತು? ಯಾರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇದ್ದ ಆ ವ್ಯಕ್ತಿ ಫಾರೂಕ್ ಇವತ್ತು 6 ವರ್ಷ ಜೈಲಲ್ಲಿ ಹೋಗ್ಬೇಕು ಅಂತ ನ್ಯಾಯಾಲಯ ಆದೇಶ ಕೊಡ್ತು. ಕುಕ್ಕರ್ ಬ್ಲಾಸ್ಟ್ ಆದಾಗ ಏನ್ ಹೇಳಿಕೆ ಕೊಟ್ಟಿದ್ರಿ ಕಾಂಗ್ರೆಸ್ನ ನಾಯಕರು? ನೀವು ಪ್ರದರ್ಶನದಿದ್ರಿ. ಹೆಂಗ್ರಿ ಸಾಧ್ಯ? ಆಟೋದಲ್ಲಿ ಹೋಗ್ಬೇಕಾದ್ರೆ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ರೆ ಬಾಂಬ್ ಇರುತ್ತೇನ್ರಿ ಅಂದ್ರಿ. ನೀವೆಲ್ಲ ದಲಿತ ಪ್ರಶ್ನೆ ಕೇಳಿದ್ರಿ, ಅವರನ್ನ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರಿ, ಒಪ್ಕೊಳ್ಳೋ ಕೆಲಸ ಮಾಡಿದ್ರಿ, ತಪ್ಪಿಕೊಂಡು ಮುದ್ದಾಡಿದ್ರಿ. ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ, ಅವನೇ ಒಪ್ಕೊಂಡಿದ್ದಾನೆ, ನಾನೇ ಮಾಡಿದ್ವಿ ಕುಕೃತ್ಯ ಅಂತೇಳಿ. ಫಾರೂಕಿನಿಗೆ 6 ವರ್ಷ ಜೈಲಾಗಿದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್. ಈ ರೀತಿಯನ್ನ ಕುಕೃತ್ಯ ಮಾಡುವಂತವರಿಗೆ ಬೆಂಬಲ ಕೊಡ್ತಿರಲ್ಲ ಕಾಂಗ್ರೆಸ್ಸಿನ ನಾಯಕತ್ವ.
ಇಲ್ಲೊಬ್ರು ಖರ್ಗೆ ಅಂತ ಹೇಳಿದ್ರು ಪ್ರಶಾಂತ್ ಅವರು. ಅಲ್ಲೊಬ್ರು ಖರ್ಗೆ, ಇಲ್ಲೊಬ್ರು ಖರ್ಗೆ. ಸಾಕು, ಇವರಿಬ್ರು ಸೇರ್ಕೊಂಡ್ರೆ ಕಾಂಗ್ರೆಸ್ಸಿನ ಮುಳ್ಳ ಮೋಚಿ ಬಿಡ್ಬೋದು. ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ಕೊನೆ ಮನೆ ಹೊಡೆಯುವಂತದ್ದು ಅವರೇ ಕಾಂಗ್ರೆಸ್ಗೆ. ಇದೇ ಮಲ್ಲಿಕಾರ್ಜುನ ಖರ್ಗೆ, ಇದೇ ಪ್ರಿಯಾಂಕ ಖರ್ಗೆ. ನೀವು ಪ್ರಿಯಾಂಕ ಅಂತ ಕರಿಬೇಡಿ, ನನಗೆ ಪ್ರಿಯಾಂಕ್ ಅಂತ ಕರೀರಿ ಅಂತಾರೆ. ಪ್ರಿಯಾಂಕಾ ಅಂತ ಹೇಳಿದ್ರೆ ಹೆಣ್ಮಗಳು ಅಂತ, ಅದಕ್ಕೆ ಪ್ರಿಯಾಂಕ್ ಅಂತ ಕರೀರಿ. ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾರೆ ನನ್ನ ಪತ್ರಿಕೆಗೆ. ನಿನಗೆ ಪ್ರಿಯಾಂಕ್ ಅಂತಾನೆ ಕರಿತೀವಿ ಖರ್ಗೆ ಅವರೇ. ಆದ್ರೆ ಈ ದೇಶದ ಸರ್ವನಾಶಕ್ಕೆ ಕಾರಣವಾದಂತವರಿಗೆ, ಈ ದೇಶದಲ್ಲಿ ಭಯೋತ್ಪಾದಕತೆ ತಾಂಡವ ಆಡಲಿಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯ ಶಕ್ತಿಯನ್ನ ಧಾರೆ ಎರೆದಿರುವಂತದ್ದು ಕಾಂಗ್ರೆಸ್. ನೀವು ನರೇಂದ್ರ ಮೋದಿಗೆ ಇವತ್ತು ಭಯೋತ್ಪಾದಕ ಅಂತ ಹೇಳ್ಬಿಡ್ತೀರಲ್ಲ ನೀವು, ನಿಮಗೇನು ಅನ್ಸೋದೇ ಇಲ್ಲೇನ್ರಿ? ಸ್ವಲ್ಪ ನೈತಿಕತೆ ಬೇಕು. ರಾಷ್ಟ್ರೀಯ ಅಧ್ಯಕ್ಷರು ನೀವು, ರಾಷ್ಟ್ರೀಯ ಅಧ್ಯಕ್ಷರಾಗಿ ನೈತಿಕತೆ ಎತ್ತಿಕೊಂಡು ಕಾರ್ಯವನ್ನು ಮಾಡಬೇಕಾಗತ್ತೆ. ಹೇಳ್ಬಿಟ್ಟು ಈಗ ನಾನು ಹಾಗೆ ಇಲ್ಲ ಅಪಪ್ರಂಶ ಹಾಕ್ಬಿಟ್ಟಿದೆ ಅಂತ ನೀವೇನೇನೋ ತಿಳ್ಕೊಂಡು ತಿರುಗಿಸೋ ಪ್ರಯತ್ನ ಮಾಡಿದ್ರೆ ಈ ದೇಶದ ಜನ ಕ್ಷಮಿಸೋದಿಲ್ಲ. ನೀವು ಮುಸಲ್ಮಾನರನ್ನ ಯಾರು ಭಯೋತ್ಪಾದಕತೆ ಮಾಡಿದ್ದಾರೆ ಅಂತ ಎಲ್ಲ ಮುಸಲ್ಮಾನರು ನೀವು ಕ್ಷಮಿಸ್ಬಿಡ್ತೀರಿ ಬೇಕಾದ್ರೆ, ಈ ದೇಶ ಕ್ಷಮಿಸೋದಿಲ್ಲ, ಈ ದೇಶದ ಜನತೆ ಕ್ಷಮಿಸೋದಿಲ್ಲ. ಫಾರೂಕನ್ನ ನೀವು ಕ್ಷಮಿಸ್ಬಿಡುವುದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೆ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವರನ್ನ ಕ್ಷಮಿಸ್ಬಿಡುವುದು ನೀವು. ಪೆಹಲ್ಗಾಮ್ ಅಲ್ಲಿ ದಾಳಿ ನಡೀತು. ಮಂಜುನಾಥನ ಮನೆಗೆ ಹೋಗಿ ಬಂದು ಇವತ್ತು ಶಿವಮೊಗ್ಗದ ಮಂಜುನಾಥ್ ಅವ್ರು ಮಾಡಿದ್ಯಾರು ಭಯೋತ್ಪಾದಕರು, ಆತಂಕವಾದಿಗಳು. 27 ಜನರನ್ನ ಸರ್ವನಾಶ ಮಾಡಿದ್ರು. 27 ಜನ ಮಹಿಳೆಯರನ್ನ ಕೊಂದು ಅಟ್ಟಹಾಸವನ್ನು ಮೆರೆದ್ರು. ಅವರನ್ನ ಬಲಿ ತಗೊಂಡಿರುವಂತದ್ದು ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ. ಯಾರು 27 ಜನ ನರಮೇಧ ಮಾಡಿದ್ರಲ್ಲ, ಅವರಿಗೆ ಹಾರ ಹಾಕುವಂತ ಮಾನಸಿಕತೆ ಇರುವುದು ಕಾಂಗ್ರೆಸ್ಸಿನ ದುಷ್ಟರಿಗೆ. ನರೇಂದ್ರ ಮೋದಿ ಯೋಚನೆ ಮಾಡಿದ್ರು ಸಿಂಧೂರದ ಪರಿಣಾಮ. ಭಯೋತ್ಪಾದಕತೆ ಅಡುಗು ತಾಣಗಳು ಎಲ್ಲೆಲ್ಲಿತ್ತು, ಎಲ್ಲರೂ ಹುಡುಗಿ ಎಲ್ಲಿ ಹುಡುಕೊಂಡಿದ್ರು, ಎತ್ತೆ ಮತ್ತು ಅಗ್ರ ಹಾಕ್ಬಿದ್ರು ಅವರನ್ನ. ಇದು ನರೇಂದ್ರ ಮೋದಿ, ಇದು ನರೇಂದ್ರ ಮೋದಿ. ಭಯೋತ್ಪಾದಕರ ಸಮ್ಮಾನಕ್ಕೆ ಹುಟ್ಟು ಬಂದಿರುವಂತ ಅಪನೋಟಾರಿ, ಅವನ ಕೆಟ್ಟನ ಅಪನೋಟಾರಿ. ಅವರಿಗೆ ನೀವು ಭಯೋತ್ಪಾದಕ ಪಟ್ಟ ಕಟ್ತೀರಾ? ಭಯೋತ್ಪಾದಕತೆಯನ್ನು ಸರ್ವನಾಶವನ್ನು ಹೇಗೆ ಮಾಡ್ತಾ ಇದೀವೋ ಆ ಮಾನಸಿಕತೆ ಇರುವಂತಹ, ಭಯೋತ್ಪಾದಕತೆಯ ಮಾನಸಿಕತೆ ಇರುವಂತಹ ಕಾಂಗ್ರೆಸ್ ಅನ್ನು ಸರ್ವನಾಶ ಮಾಡಲಿಕ್ಕೆ ಮೋದಿ ಜನ್ಮ ತಾಳಿರೋದು. ಈ ದೇಶದ ರಕ್ಷಣೆಗೋಸ್ಕರ. ಖರ್ಗೆ ಅವರೇ ನೆನಪಿಟ್ಕೊಳ್ಳಿ, ಅಪ್ಪ ಮಕ್ಕಳು ಇಬ್ರು ಕೂಡ ನಿಮ್ಮ ಬಗ್ಗೆ ಗೌರವ ಇದೆ. ನಿಮಗೆ 8 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದೆ. ನೀವು ನಿಮ್ಮ ಕುಟುಂಬವನ್ನು ಜೀವಂತವಾಗಿ ದಹನ ಮಾಡುವಂತ ಸಂದರ್ಭದಲ್ಲೂ ಕೂಡ ನನಗೆ ಪಾಪ ಅಂತ ಅನಿಸ್ಲೇ ಇಲ್ಲ. ಕಲಬುರಗಿ ನಡೆದಂತ ಅನೇಕ ಘಟನೆಗಳು ಅವ್ಯಾಹತವಾಗಿ ನಡೆದಿತ್ತು. ಬೆಂಕಿ ಹಚ್ಚಿ ಮನೆಗಳನ್ನು ಸಾಯಿಸಿದ್ರು. ಆದ್ರೂ ಅವ್ರ ಬಗ್ಗೆ ಕಲಿಕೆಲ ಜಾಸ್ತಿ ಇದೆ ನಿಮಗೆ. ನಿಮ್ಮ ಕುಟುಂಬವನ್ನು ಸರ್ವನಾಶ ಮಾಡಿದ್ದು ಯಾರು? ಒಂದು ಸರಿ ತೆಗೆದು ನೋಡಿ ಪುಟಗಳನ್ನ. ಅವರೆಲ್ಲರನ್ನು ಕೂಡ ಯಾರು ನಿಮ್ಮ ಕುಟುಂಬಗಳನ್ನ ಸರ್ವನಾಶ ಮಾಡಿದ್ರು ಅಂತವರನ್ನ ಸರ್ವನಾಶ ಮಾಡಿರುವಂತದ್ದು ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರ. ಅವರಿಗೆ ನೀವು ಭಯೋತ್ಪಾದಕ ಅಂತ ಹೇಳಿದ್ರೆ ಅವರು ಭಯೋತ್ಪಾದಕರಾಗೋದಿಲ್ಲ. ಅತ್ಯಂತ ದೇಶಭಕ್ತ, ಅತ್ಯಂತ ಶ್ರೇಷ್ಠ ದೇಶಭಕ್ತರಾಗಿ ಇವತ್ತು ಹೊರಗಡೆ ಬಂದಿದ್ದಾರೆ. ಎಲ್ಲರ ಸರ್ವನಾಶವನ್ನ ಅಂತ ಹೇಳಿದ್ರೆ ದುಷ್ಟರ ಸಂಹಾರಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಧಾರೆ ಎರೆದಿ ಇವತ್ತು ನರೇಂದ್ರ ಮೋದಿಗೆ ಕಳಿಸಿರೋದು ಅಂತ ಅರ್ಥ ಮಾಡ್ಕೊಂಡು ಬನ್ನಿ ನೀವು. ಖರ್ಗೆ ಕಾಂಗ್ರೆಸ್ಸಿನ ಕುಟುಂಬ ಇದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ಸಿನ ಕುಟುಂಬ ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ನೈತಿಕತೆ ಅಧಪತನ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದಿಲ್ಲ. ಹಾಗಾಗಿ ನೀವು ವಾಪಸ್ ನಿಮಗೆ ದೇಶದ ಜನ ಕ್ಷಮೆ ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ದೇಶಭಕ್ತ ಅಂತ ಹೇಳುವಂತ ಒಂದು ಮಾನಸಿಕತೆಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ದೇಶಭಕ್ತರನ್ನು ಬಗ್ಗಬಡಿಯುವಂತ ಒಂದು ಮಾನಸಿಕತೆ ನಿಮ್ಮದಾಗಿದ್ರೆ ನಿಮ್ಮ ಸರ್ವನಾಶ ಖಂಡಿತ
ದೇಶಭಕ್ತರಿಗೆ ಅಪಮಾನ ಮಾಡಿರುವಂತ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ದೇಶ ಜನತೆಗೆ ಹೇಳಬೇಕು, ಭಾರತ್ ಮಾತಾಕ್ಕೆ ಜೈ ಅಂತ ಹೇಳ್ತಾ ಇದ್ದೇವೆ, ನರೇಂದ್ರ ಮೋದಿಗೆ ಜೈಕಾರ ಹೇಳ್ತಾ ಇದ್ದೇವೆ. ಭಯೋತ್ಪಾದಕರನ್ನ ಮಟ್ಟ ಹಾಕಿರುವಂತ ಮೋದಿಗೆ ಜೈಕಾರವನ್ನು ಹಾಕಬೇಕು ನೀವು. ಅದು ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಒಂದು ಉದ್ದೇಶ, ಅದು ಉದ್ದೇಶ ನಮ್ಮದು. ಆ ಕಾರ್ಯವನ್ನು ನೀವು ಮಾಡೇ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ಹೋರಾಟವನ್ನು ರೂಪಿಸಿದ್ದೇವೆ. ಇಲ್ದೇ ಭಾರತೀಯ ಜನತಾ ಪಾರ್ಟಿ ಯುವಕರು ಬಿಡೋದಿಲ್ಲ ನಿಮ್ಮನ್ನ. ದೇಶಭಕ್ತರಿಗೆ ಅಪಮಾನ ಮಾಡಿದ್ರೆ ಯುವಕರು ಬಿಡೋದಿಲ್ಲ, ಈ ದೇಶ ಕ್ಷಮಿಸೋದಿಲ್ಲ ನಿಮ್ಮನ್ನ. ತಾಯಂದ್ರಿಗೆ ಅಪಮಾನ ಮಾಡಿದಿರಿ ನೀವು. ನಾಳೆ 27ನೇ ತಾರೀಕು ಬೃಹತ್ ಹೋರಾಟ ಮಾಡೋರಿದ್ದೇವೆ. ಅವಾಗ ಉಳಿದ ಎಲ್ಲ ಸಂಘಟನೆಗಳನ್ನು ಮಾತಾಡ್ತೇವೆ. ಆದ್ರೆ ನರೇಂದ್ರ ಮೋದಿಗೆ ದೇಶಭಕ್ತ ಅಂತ ಹೇಳುವಂತ ರೀತಿಯೊಳಗಡೆ ತಮ್ಮ ವರ್ತನೆಯನ್ನು ಬದಲಾವಣೆ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ರಾಜಕಾರಣವನ್ನು ಮುಂದುವರಿಸಿರುವಂತ ಎಚ್ಚರಿಕೆ ಸಂಘಟನೆ ಸದಾ ಹೇಳ್ತಾ ಅವಕಾಶಕ್ಕಾಗಿ ವಂಚಿಸಿ ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ.